ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ರವೆಯಿಂದ ತುಂಬ ರುಚಿಯಾಗಿರುತ್ತೆ ಈ ಚಕ್ಲಿ ಅಂತೂ. ಈವ್ನಿಂಗು ಟೀ ಕಾಫಿ ಜೊತೆಗಂತೂ ತುಂಬ ರುಚಿಯಾಗಿರುತ್ತೆ. ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಚಕ್ಲಿ ಮಾಡೋದಕ್ಕೆ 1 ಸ್ಪೂನಷ್ಟು ಕಪ್ಪು ಎಳ್ಳು ತಗೊಂಡಿದ್ದೀನಿ. ಕಪ್ಪು ಎಳ್ಳಿಲ್ಲ ಅಂತಂದರೆ ಬಿಳಿ ಎಳ್ಳು ಕೂಡ ತಗೋಬೋದು. ಸ್ವಲ್ಪ ಇಂಗು, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸಿನ್ಕಾಯಿ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಯಾವುದ್ರಲ್ಲಿ ರವೆ ತಗೋತೀವೋ ಆ ಕಪ್ಪಲ್ಲಿ 1.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ನೀರು ಸ್ವಲ್ಪ ಬಿಸಿ ಆಗಬೇಕು. ನೀರು ಬಿಸಿ ಆಗೈತೆ. ಈ ಎಳ್ಳು, ಜೀರಿಗೆ, ಮೆಣಸಿನ್ಕಾಯಿ ಪೌಡ್ರೆಲ್ಲ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕಿದು, ಜಾಸ್ತಿ ಏನು ಬೇಡ. ಒಂದು ಕುದಿ ಕೂಡ ಈ ಥರ ಬಂದರೆ ಸಾಕು. ಈ ಟೈಮಲ್ಲಿ ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಚಿರೋಟಿ ರವೆ ಇಲ್ಲ ಅಂತಂದರೆ ಮೀಡಿಯಮ್ ರವೆ ಇದ್ದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 1-2 ಸುತ್ತಿಸ್ಕೊಂಡ್ರೆ ಸಾಕು. ಸ್ವಲ್ಪ ರುಬ್ಕೊಂಡ್ರೆ ಅದು ಸಣ್ಣಗಾಗುತ್ತೆ ರವೆ. ಆವಾಗೂ ಅದನ್ನ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು. ನೋಡಿ, ಈ ರೀತಿ ಕೈ ಬಿಡ್ದಂಗೆ ನಾವು ಇದನ್ನು ತಿರ್ಸ್ಕೋಬೇಕು. ಒಂದು ಕೈಲಿ ರವೆ ಹಾಕಬೇಕು, ಒಂದು ಕೈಲಿ ತಿರುಗಿಸ್ಬೇಕು. ಅಕಸ್ಮಾತ್ ಏನಾರ ಕೈ ಬಿಟ್ಟರೆ ಅದು ಗಂಟಾಗ್ಬಿಡುತ್ತೆ. ಆ ರೀತಿ ಆಗಬಾರ್ದು. ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಸ್ವಲ್ಪ ತುಪ್ಪ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೆ ಸಾಫ್ಟಾಗಿ ಗರಿಗರಿಯಾಗಿರುತ್ತೆ. ನೋಡಿ, ಈ ರೀತಿ ಬಾಣಲೆ ಇಟ್ಕೊಂಡು, ಬಿಸಿ ಐತೆ ತುಂಬ ಬಾಣಲಿ, ಅದಕ್ಕೆ ಈ ಥರ ಒಂದು ಬಟ್ಟೆ ಇಟ್ಕೊಂಡು ಕ್ಲೀನಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು ತಣ್ಣಗಾಗೋದಕ್ಕೆ. ಇದು ತಣ್ಣಗಾಗೈತೆ. ಇವಾಗ ಈ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಮತ್ತು ರವೆ ಕ್ಲೀನಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೆ ಚಕ್ಲಿ ಹಿಟ್ಟಿಗೆ ಸ್ವಲ್ಪ ಕಲಿಸ್ಕೋಬೇಕು. ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಹಸ್ತದಿಂದ ಈ ರೀತಿ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟು ಮತ್ತು ಒಬ್ಬಟ್ಟಿಗೆಲ್ಲ ನಾದ್ಕೋತೀವಲ್ವ, ಆ ರೀತಿ ಸ್ವಲ್ಪ ನಾದ್ಕೋಬೇಕು. ಇದೊಂದು 3-4 ನಿಮಿಷ ಈ ಥರ ನಾದ್ಕೊಂಡ್ರೆ ಸಾಕು. ಒಗ್ರು ಬೆಚ್ಚಗಿರ್ಬೇಕಾದ್ರೆ ನೋಡಿ ಇಷ್ಟು ನೈಸ್ಗಾಗುತ್ತೆ. ಇಷ್ಟು ನೈಸ್ಗಾಗಿದ್ರೆ ಇದನ್ನೊಂದು ಎತ್ತಿ ಒಂದು ಬೌಲ್ಗೆ ಹಾಕಿ ಕ್ಯಾಪ್ ಮುಚ್ಚಿಟ್ಕೊತೀನಿ. ಇದು ಚಕ್ಲಿ ಒತ್ತಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಅದಕ್ಕೆ ಈ ಥರ ಕ್ಯಾಪ್ ಮುಚ್ಚಿಟ್ಕೊಂಡಿದ್ದೀನಿ. ಎಣ್ಣೆನೂ ಕೂಡ ಬಿಸಿ ಆಗೈತೆ. ಈ ಥರ ಚಕ್ಲಿ ಉಜ್ಜೋ ಬೌಲ್ಗೆ ಎಣ್ಣೆ ಹಚ್ಕೊಂಡು ಈ ಥರ ಸ್ಟಾರ್ದು ನಾನು ತಗೊಂಡಿದ್ದೀನಿ. ಇಲ್ಲಿ ಬಟರ್ ಪೇಪರ್ ತಗೊಂಡಿದ್ದೀನಿ. ನಿಮಗೆ ಬಟರ್ ಪೇಪರ್ ಇಲ್ಲಾಂದರೆ ಒಂದು ಪೇಪರು ಇಲ್ಲ ಕವರ್ ತಗೊಂಡು ಒಂದು ಕವರ್ ಮೇಲೆ ನೀವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಚಕ್ಲಿ ಒತ್ಕೊಂಡ್ರೆ ಅದು ಎಣ್ಣೆ ಹಚ್ಚಿರೋದ್ರಿಂದ ಚಕ್ಲಿ ಕವರ್ಗೆ ಮಾಡ್ಕೊಳ್ಳಲ್ಲ. ಈ ಥರ ಬಟರ್ ಪೇಪರ್ ಇಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ. ಬಟರ್ ಪೇಪರ್ ಇದ್ದರೆ ನೀವು ಇದಕ್ಕೇನು ಎಣ್ಣೆ ಹಚ್ಚೋದು ಬೇಡ, ಕ್ಲೀನಾಗಿ ಬರುತ್ತೆ. ನೋಡಿ, ಈ ಥರ ಕ್ಯಾಪ್ ಮುಚ್ಕೊಂಡು ಟೈಟಾಗಿ ಮುಚ್ಕೋಬೇಕು ಕ್ಯಾಪ್ನ. ಚಕ್ಲಿದು ಟೈಟಾಗಿ ಮುಚ್ಕೊಂಡಿಲ್ಲ ಅಂತಂದರೆ ನಾವು ಈ ರೀತಿ ಒತ್ತಬೇಕಾದ್ರೆ ಅದು ಲೂಸ್ ಆಗೋಗುತ್ತೆ. ಆವಾಗ ಕ್ಲೀನಾಗಿ ಚಕ್ಲಿ ಒತ್ತೋದಕ್ಕೆ ನಮಗೆ ಬರಲ್ಲ. ಟೈಟಾಗಿರಬೇಕು ಕ್ಯಾಪು. ಮೇಲೆ ಮತ್ತು ಕೆಳಗಡೆ 2 ಕ್ಯಾಪು ಟೈಟಾಗಿರಬೇಕು. ನೋಡಿ, ಈ ರೀತಿ ಒತ್ಕೊಂಡಿದ್ದೀನಿ ನಾನು. ಈ ಚಕ್ಲಿನ ಅಡುಗೆ ಮಾಡೋಕ್ಕೆ ಬರ್ದಿರೋರು ಕೂಡ ಈ ರೀತಿ ಚಕ್ಲಿ ಮಾಡ್ಕೋಬೋದು ಆರಾಮಾಗಿ. ಈ ವಿಧಾನದಲ್ಲಿ ಮಾಡಿದ್ರೆ ನೋಡಿ, ಎಲ್ಲನೂ ಇದೇ ರೀತಿ ಒತ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಲ್ಲ ಒತ್ತಿ ಇಟ್ಕೊಂಡಿದ್ದೀನಿ ಈ ರೀತಿ. ಎಣ್ಣೆನೂ ಬಿಸಿ ಆಗೈತೆ. ಸ್ವಲ್ಪ ಚಕ್ಲಿ ಹಿಟ್ಟು ಹಾಕಿದ್ದೀನಿ. ನೋಡಿ, ಚಕ್ಲಿ ನೋಡಿ ಎಷ್ಟು ಕ್ಲೀನಾಗಿ ಎತ್ತಾಕೋಬೋದು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡ್ರೆ. ನಿಮಗೆ ಬಟರ್ ಪೇಪರ್ ಇಲ್ಲ ಅಂತಂದರೆ ಒಂದು ಕವರ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಬರುತ್ತೆ, ಎತ್ತಾಕೋಬೋದು. ಕವರ್ ಮೇಲೆ ಹಾಗೆ ಹಾಕ್ಕೊಂಡ್ರೆ ಈ ಥರ ಕ್ಲೀನಾಗಿ ಎತ್ತೋದಕ್ಕೆ ಬರಲ್ಲ. ಕೆಲವರು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಚಕ್ಲಿನ ಬಿಡ್ತಾರೆ. ಆ ಥರನೂ ಕೂಡ ಮಾಡ್ಕೋಬೋದು. ಅಭ್ಯಾಸ ಇರೋರು ಆ ಥರ ಮಾಡ್ಬೋದು. ಅಭ್ಯಾಸ ಇಲ್ಲ ಅಂತಂದರೆ ನಾವು ಎಣ್ಣೆಯಲ್ಲಿ ಹುಷಾರಾಗಿರಬೇಕು. ನೋಡಿ, ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದೈತೆ. ನೋಡಿ, ಇದು ನೋಡಿ ಈ ಥರ ಓಪನ್ ಆಗೈತೆ. ಅದಕ್ಕೆ ನಾವು ಚಕ್ಲಿ ಉಜ್ಜಿದಾದ್ಮೇಲೆ ಅದನ್ನು ಕ್ಲೀನಾಗಿ ಇದು ಮಾಡ್ಕೋಬೇಕು, ಪ್ರೆಸ್ ಮಾಡಬೇಕು. ನೋಡಿ, ಎಲ್ಲನೂ ಅದೇ ಥರ ಮಾಡ್ಕೊತಾ ಇದ್ದೀನಿ. ಇದಂತೂ ಈವ್ನಿಂಗ್ಗೆ ಕಾಫಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ.
ಸ್ನ್ಯಾಕ್ಸ್ಗೂ ತುಂಬ ಚೆನ್ನಾಗಿ ಇರುತ್ತೆ. ಒಂದು ತಿಂಗಳು ಬೇಕಾದ್ರೆ ಇದನ್ನು ಇಟ್ಕೋಬೋದು. ನೋಡಿ ಈ ರೀತಿ ಬಿಟ್ಟರೆ ನೋಡಿ ಈ ರೀತಿ ಆಗಿರುತ್ತೆ. ಅದಕ್ಕೆ ಈ ರೀತಿ ಬಿಡಬಾರ್ದು, ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಪ್ರೆಸ್ ಮಾಡಿಕೊಂಡು ಹಾಕಬೇಕು, ಆವಾಗ ಅದು ಬಿಟ್ಕೊಳ್ಳಲ್ಲ. ನೋಡಿ ಈ ರೀತಿ ಬಿಟ್ಕೊಂಡಿರಲ್ಲ. ನಾನು ಎಲ್ಲನೂ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಇನ್ನೊಂದು ಟೈಮು. ಇದು ಚಕ್ಲಿ ಬೇಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬೇಕು. ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ತುಂಬ ಲೇಟಾಗಿ ಆಗುತ್ತೆ, ಜಾಸ್ತಿ ಎಣ್ಣೆ ಇರುತ್ತೆ. ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನಾನು ಈ ಸ್ಟೌವು ಸ್ವಲ್ಪ ಚಿಕ್ಕದಾಗಿ ಉರಿತಾಯಿತ್ತು, ಅದಕ್ಕೆ ಈ ಸ್ಟವ್ ಮೇಲೆ ಇಕ್ಕಿ ಹೈ ಫ್ಲೇಮಲ್ಲಿ ಇಕ್ಕಿ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಸ್ಪೂನ್ ಮೇಲೆ ಕೂಡ ನಾವು ಈ ರೀತಿ ಚಕ್ಲಿ ಒತ್ಕೋಬೋದು. ನೋಡಿ ಈ ರೀತಿ ಹಾಕೋಬೋದು ಒತ್ತಿ. ಇದು ಅಷ್ಟೇ ಆರಾಮಾಗಿ ಒತ್ಕೋಬೋದು. ಒಂದು ಕೈಯಿಂದ ಪ್ರೆಸ್ ಮಾಡ್ಕೋಬೇಕು. ಒಂದು ಕೈಯಿಂದ ಪ್ರೆಸ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ನೀವು ಒಂದು ಬಟರ್ ಪೇಪರ್ ಮೇಲೆ ಒತ್ತಿ ಹಾಕೋಬೋದು. ನೋಡಿ ಈ ರೀತಿ ಬರುತ್ತೆ. ಈ ಸ್ಪೂನಲ್ಲಿ ಕೂಡ ಚೆನ್ನಾಗೇ ಬರುತ್ತೆ. ನಾವು ಈ ರೀತಿ ಎಣ್ಣೆಗೆ ಹಾಕ್ಕೊಂಡ್ರೆ ಎಲ್ಲೂ ಕೂಡ ಕಟ್ಟಾಗಲ್ಲ. ನೋಡಿ ಇದೂ ನಾನು ಈ ಥರ ಸ್ವಲ್ಪ ಮಾಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಹಿಟ್ಟನ್ನೆಲ್ಲ. ಇದು ಅಷ್ಟೇ ಲಾಸ್ಟಲ್ಲಿ ತುದಿನ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು, ಇಲ್ಲ ಆ ಥರ ಓಪನ್ ಆಗಿಬಿಡುತ್ತೆ. ನೋಡಿ ಎಲ್ಲನೂ ಅದೇ ಥರ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಈ ರೀತಿಯೂ ಹಾಕೋಬೋದು. ನಿಮಗೆ ಚಕ್ಲಿ ಒತ್ತೋದಕ್ಕೆ ಬಂದಿಲ್ಲ ಅಂತಂದರೆ ಉದ್ದನೂ ಕೂಡ ಹಾಕೋಬೋದು. ಇನ್ನು ಸ್ವಲ್ಪ ಹಿಟ್ಟು ಮಿಕ್ಕೈತೆ ನೋಡಿ, ಚಕ್ಲಿ ಎಲ್ಲ ಒತ್ತಿ ಇದರಲ್ಲಿರೋ ಚಕ್ಲಿ ಗ್ಲಾಸಲ್ಲಿರೋ ಹಿಟ್ಟು ಈ ರೀತಿ ಮಿಕ್ಕೈತೆ, ಅದು ಚಕ್ಲಿ ಒತ್ತೋದಕ್ಕೆ ಬರ್ತಾಯಿಲ್ಲ. ಅದಕ್ಕೆ ಈ ಥರ ಉದ್ದ ಮಾಡಿಕೊಂಡು ಈ ರೀತಿ ಕೋಡ್ಬಳೆ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಚಕ್ಲಿ ಬೇಡ ಅಂತಂದರೆ ಈ ರೀತಿ ಕೋಡ್ಬಳೆ ಮಾಡು ಕೂಡ ಹಾಕೋಬೋದು, ಅದೇ ಟೇಸ್ಟ್ ಬರುತ್ತೆ. ಚಕ್ಲಿ ಒತ್ತೋದಕ್ಕಾಗಲ್ಲ, ಚಕ್ಲಿ ಮಾಡೋ ಮಡ್ಡಿಲ್ಲ ಅಂದರೆ ಈ ರೀತಿ ಕೋಡ್ಬಳೆ ಮಾಡಿ ಹಾಕೋಬೋದು. ಆ ವಿಧಾನದಲ್ಲಿ ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಕೋಡ್ಬಳೆನೂ ಅಷ್ಟೇ ಅದೇ ಟೇಸ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ನೋಡಿ ಎಲ್ಲ ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಒಂದು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ಗರಿಯಾಗಿ ತುಂಬ ಚೆನ್ನಾಗೈತೆ. ನೋಡಿ ಎಷ್ಟು ಕ್ಲೀನಾಗಿ ಬಂದೈತೆ ಅಂದರೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ನಾನು ಕಾಫಿ ಜೊತೆ ಇದನ್ನು ಮಾಡ್ಕೊಂಡಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಇದನ್ನು 1 ತಿಂಗಳವರೆಗೂ ಬೇಕಾದ್ರೆ ಒಂದು ಬಾಕ್ಸ್ಗೆ ಹಾಕಿ ಕ್ಲೀನಾಗಿ ಮುಚ್ಚಿಟ್ಕೊಂಡ್ರೆ ಇದೇ ಥರ ಗರಿಯಾಗಿ ಕುರುಮ್ ಅನ್ನುತ್ತೆ. ಕೋಡ್ಬಳೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.